ಏನಿವತ್ತು ಎತ್ತಿಗೆ ಜ್ವರ ಬಂದಿದೆ ಅಂದ್ರಿಗಿನ ಹೆಮ್ಮೆಗೆ ಬರೆ ಹಾಕಿದಂತೆ ಬಳ್ಳಾರಿಯಲ್ಲಿ ಗಲಭೆಗೆ ಕಾರಣೀಭೂತರು ಯಾರು ಅನ್ನೋಂಥ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ಯಾಕಂದರೆ ಇವತ್ತು ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದಂತೆ ಈ ಗಲಭೆಗೆ ಕಾರಣೀಭೂತರು ಯಾರು ಅನ್ನೋಂಥ ಪ್ರಶ್ನೆಯನ್ನು ನಾನು ಕೇಳಬೇಕಾಗುತ್ತೆ. ಬಹುಶಃ ಈ ಗಲಭೆಗೆ ಕಾರಣೀಭೂತರು ಶಾಸಕರಾದಂಥ ನಾರಾ ಭರತ್ ರೆಡ್ಡಿಯವರು, ಅವರು ಕಟ್ಟಾಳರಾದಂಥ ಸತೀಶ್ ರೆಡ್ಡಿಯವರು, ಅವ್ರ ಬೆಂಬಲಿಗರು ಅವ್ರನ್ನ ಬಂಧಿಸೋದು ಬಿಟ್ಟು ಒಬ್ಬ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವರು ಎಷ್ಟೋ ಕ್ರೆಡಿಬಿಲಿಟಿಗಳನ್ನು ಕೆಲಸಗಳು ಮಾಡಿ ಇವತ್ತು ಅವರು ಬಳ್ಳಾರಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ SP ಅವರಂದೇಳಿ ಅವ್ರನ್ನ ಅಮಾನತು ಅಂದ್ರೆ ಅವ್ರನ್ನ ಸಸ್ಪೆಂಡ್ ಮಾಡಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋಂಥ ಪ್ರಶ್ನೆಯನ್ನು ನಾನು ಕೇಳಬೇಕಾಗುತ್ತೆ. ಯಾಕಂದರೆ ಬಳ್ಳಾರಿಯ SP ಅವರು ಯಾರು ಪವನ್ ನಿಜ್ರು ಅನ್ನಂಥ SP ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡು 12 ತಾಸಾಗಿದೆ. ಕೇವಲ 12 ತಾಸು 12 ತಾಸುಗಳಲ್ಲಿ ಅವರು ಸೇವೆಯಿಂದ ಅಮಾನತು ಮಾಡೋದು ಕೇವಲ ಕಣ್ಣೋಡಿಸಂಥ ತಂತ್ರವಲ್ಲನ. ಯಾಕಂದರೆ ಇವತ್ತು 12 ತಾಸುಗಳಲ್ಲಿ ಅವ್ರನ್ನ ಅಮಾನತು ಮಾಡಿದಂದಿನ ಎಷ್ಟು ಮಟ್ಟಿಗೆ ಸರಿ ಅನ್ನೋಂಥ ಪ್ರಶ್ನೆಯನ್ನು ನಾವೆಲ್ಲರೂ ಕೂಡ ಕೇಳಬೇಕಾಗ್ತಾ ಇದೆ. ಯಾಕಂದರೆ ನಾನು ಮುಖ್ಯಮಂತ್ರಿಗಳ ಬಗ್ಗೆ ಭಾಳಷ್ಟು ಗೌರವ ಇದೆ, ಇಲ್ಲ ಅನ್ನಕ್ಕೆ ಹೋಗಲ್ಲ. ಯಾಕಂದರೆ ಅವರು ಕೂಡ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. 5 ವರ್ಷಗಳು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿ ಪುನಃ ಭಗವಂತ 2.5 ವರ್ಷಗಳ ಕಾಲ ಅವರಿಗೆ ಅವಧಿ ಸಿಕ್ಕಿದೆ. ಪುನಃ ಅವರು ಮುಂದಕ್ಕೆ ದೇವರಾಜ್ ಅರಸರು ಏನಿದ್ದಾರೋ ಈ ಬಜೆಟ್ ಆದ ನಂತರ ಅವ್ರ ಅವಧಿಯನ್ನು ಕೂಡ ಮುಗಿಸ್ಬೇಕಂದ್ಕೊಂಡಿದ್ದಾರೆ. ಆದರೆ ಇವತ್ತು ಯಾವುದೇ ಸರ್ಕಾರದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಇಷ್ಟೊಂದು ಅನುಭೋಗಿದ್ದಂಥ ಮುಖ್ಯಮಂತ್ರಿಗಳು ಯಾರನ್ನ ಅಧಿಕಾರಿಗಳು ಅವರು ಬಂದಂಥ ಟೈಮಲ್ಲಿ, ಹೊಸದಾಗಿ ಸರ್ಕಾರಗಳು ಬಂದಂಥ ಟೈಮಲ್ಲಿ ಆಗಿರ್ಬೋದು, ಅಧಿಕಾರಿಗಳು ಜಿಲ್ಲೆಗಳಿಗೆ ಹೋದಂಥ ಟೈಮಲ್ಲಿ ಅವರು ಜಿಲ್ಲಾಧಿಕಾರಿಗಳಿರ್ಬೋದು, ವರಿಷ್ಠಾಧಿಕಾರಿಗಳು ಯಾರೇ ಆಗಿರ್ಬೋದು, ಅದನ್ನ 6 ಮಂತ್ಸ್ ಅಂದ್ರಿಗಿನ ಅದು ಹನಿಮೂನ್ ಪೀರಿಯಡ್ ಅಂತ ಕರೀತಾರೆ. 6 ತಿಂಗಳ ಕಾಲ. ಈ 6 ತಿಂಗಳ ಕಾಲ ಹನಿಮೂನ್ ಪೀರಿಯಡ್ ಎಂದೇನು ಕರೀತಾರೋ ಆ ಕರೆಯಂಥ ಸಂದರ್ಭದಲ್ಲಿ ನಾವು ಹನಿಮೂನ್ ಪೀರಿಯಡ್ ಅಂತ ಕರೆಯಂಥ ಸಂದರ್ಭದಲ್ಲಿ ಕಳೆದ ಸರ್ಕಾರದಲ್ಲಿ ಏನನ್ನ ತೊಂದರೆಗಳಾಗಿದ್ದರೆ ಅಲ್ಲಿ 6 ತಿಂಗಳ ಕಾಲ ಅವ್ರಿಗೆ ಅವಕಾಶವನ್ನು ಕೊಟ್ಟು ಅದೆಲ್ಲ ಸರಿಪಡಿಸ್ಕೊಳ್ಳೋ ಸಲುವಾಗಿ ಯಾವುದೇ ಸರ್ಕಾರಗಳು ಹೊಸ ಮಂತ್ರಿಗಳು ಬಂದಂಥ ಟೈಮಲ್ಲಿ ಅಧಿಕಾರಿಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಈ 6 ತಿಂಗಳ ಕಾಲ ಏನು ಹನಿಮೂನ್ ಪೀರಿಯಡ್ ಅಂತ ಹೇಳಿ ಕರೀತಾರೋ ಆ ಹನಿಮೂನ್ ಪೀರಿಯಡ್ ಸಂದರ್ಭದಲ್ಲಿ ಅಲ್ಲಿ ಬಂದು 24 ತಾಸು ಒಳಗಡೆ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹಂಗಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸ್ವಲ್ಪ ಸಮಯ ಕೊಡಬೇಕಾಗಿತ್ತು. ಯಾಕೆ ಮುಖ್ಯಮಂತ್ರಿಗಳು ಇಷ್ಟು ಅನುಭವಿದ್ದಂಥ ಟೈಮಲ್ಲಿ ಕೂಡ ಅವ್ರನ್ನ 24 ತಾಸು ಒಳಗಡೆ ಬೆಳಗ್ಗೆ ಅವರು ಅಧಿಕಾರ ಸ್ವೀಕಾರ ಮಾಡ್ಕೊತಾರ, ಮಧ್ಯಾಹ್ನ ಅಧಿಕಾರ ಸ್ವೀಕಾರ ಮಾಡ್ಕೊತಾರ. ಅಧಿಕಾರ ಸ್ವೀಕಾರ ಮಾಡ್ಕೊಂಡಿದ್ದ ಮಧ್ಯರಾತ್ರಿಯಿಂದ ಬೆಳಿಗ್ಗೆ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ. ಹಂಗಾಗಿ ನಾನು ಮುಖ್ಯಮಂತ್ರಿಗಳು ಸ್ವಲ್ಪ ಸಮಯ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋಂಥದ್ದು ನನ್ನ ಭಾವನೆ ಆಗಿದೆ. ಯಾಕಂದರೆ ಮುಖ್ಯಮಂತ್ರಿಗಳು ಇಷ್ಟು ಅನುಭವ ಇದ್ದಂಥವ್ರು, ಇಷ್ಟು ವರ್ಷಗಳ ಕಾಲ ಸರ್ಕಾರ ನಡೆಸಿದಂಥವ್ರು, 2ನೇ ಬಾರಿ ಮುಖ್ಯಮಂತ್ರಿಗೆ 2.5 ವರ್ಷ ಕಳೆದಂಥವ್ರು, 7.5 ವರ್ಷ ಅನುಭವ ಇದ್ದಂಥ ಮುಖ್ಯಮಂತ್ರಿಗಳೇ ಯಾಕೆ ಇಷ್ಟು ಅರಾತುರಿಯಲ್ಲಿ ಯಾಕೆ ಈ ರೀತಿಯಲ್ಲಿ ನಿರ್ಧಾರ ತಗೊಂಡ್ರು ಅನ್ನೋಂಥ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ.